ನಾನು ಒಂದ್ ದಿವ್ಸ ಮನೆಗೆ ಇಲ್ಲದ್ರೆ ಏನೇನೋ ನಡ್ದೋಕತ್ ಮನೆಗೆ. ನೋಡಿ ಶಾರದಕ್ಕನ್ ಮಾತಾಡ್ಸಣ. ಶಾರದಕ್ಕ ಓ ಪ್ರೇಮ, ಬಾರಿ ಪ್ರೇಮ ಕುತ್ಕ. ಇಲ್ಲೇ ಮನೆ ತಕ ಅಡ್ಡಾಡೇ ಇಲ್ಲ, ಎಲ್ಗೋಗಿದ್ದೆ? ಎಲ್ಗೋಗನಕ್ಕ, ನಿನ್ಗೆ ಗೊತ್ತಲ್ಲ ನಮ್ಮ ತಂಗಿ ಮಗಳ ಮದುವೆ ಹೋಗಿನಿ ಅಂತ ಹೇಳಿನಿ. ಹೇಳಿದ್ದಲ್ಲ ಪಾಪ, ಕರ್ದದ್ಲ ಕಣೆ ನಿಮ್ ತಂಗಿ ಬಂದು ನಮ್ಮನಿಗುವ. ನಾನು ಬರಕ್ಕೆ ಆಗ್ಲಿಲ್ಲವ, ಏನ್ ಅನ್ಕಂದ್ಲೇನೋ ನಿಮ್ ತಂಗಿ. ನಮ್ಮ ತಂಗಿ ಕೇಳಳು, ಶಾರದಕ್ ಬಂದಿಲ್ಲೇ ಪಾರಕ್ಕ ಬಂದಿಲ್ಲೇ ಅಂತ. ನಾನು ಇಬ್ಬರು ಬರ್ತೀರಾ ಅಂತ ನೋಡಿದ್ನವ, ನೀವು ಬರ್ಲೇ ಇಲ್ಲ. ಇನ್ನೇನ್ ಬಿಡ, ಅವ್ರಿಗೆ ಏನ್ ಕೆಲಸ ಐತೇನೋ, ಯಾಕೆ ಬಂದಿಲ್ಲ ಅಂತ ಅಂದೆ ನಾನು. ಕಣೆ ನಮ್ಮನೆಗೊಂದು ದೊಡ್ಡ ರಾಮಾಯಣ, ಎಲ್ಲಿಗೂ ಬರಕ್ಕಾಗಲ್ಲವ. ಹ್ಞೂ ಕಣಕ್ಕ, ನನಗ ಹಿಂಗ ಹೇಳ್ತು. ಜನಗಳು ಬಾಯಿ ಸಿಕ್ಬಿಟ್ಟಿವವ, ಮಾತಾಡ್ತಾರ ಜನ. ಗೌರಿನ ಗಂಡು ಮನೆ ಬಿಟ್ಟು ಬಂದಾಳೆ, ನೀರಾಗೇನ ಹೋಗಿ ಹರ್ಕೊಂಡ್ ಹೋಗಿದ್ಲು, ಜೀವ ಉಳಿಯೋದೇ ಕಷ್ಟ, ಹೆಂಗ ಉಳಿದಾಳೆ ಅಂತೆಲ್ಲ ಹೇಳ್ತಿತ್ತವ. ಹ್ಞೂ ಕಣೆ, ಏನೋ ಆಗಕ್ಕೆ ಹೋಗೋದು ಏನೇನೋ ಆಗೋಗ್ಬಿಡ್ತು. ಎಲ್ಲ ಹೇಳಿರ್ಬೇಕ್ತಾಗ, ನಾನೇನು ಹೇಳೋದೈತವ. ಜನಗಳಂತರೂ ಒಂದು ಅಂದ್ರೆ 10 ಮಾತಾಡ್ತಾರೆ ನಮ್ಮೂರಾಗೆ. ತಾಳಕ ಏನಾರ ಮಾತಾಡ್ಲಿ, ನಮಗೆ ಗೊತ್ತಿಲ್ಲ ನಿಮ್ಮನೇದು. ಪಾಪ ಗೌರಿ ಹುಡುಗಿ ಏನ ಜಾರ್ ಬಿದ್ದದ್ದಾಳು, ಹಂಗಂತಂದು ಗಂಡು ಬಿಟ್ಟು ಬಂದಾಳೆ, ಹಂಗೆ ಬಿಟ್ಟು ಬಂದಾಳೆ, ಹಿಂಗೆ ಬಿಟ್ಟು ಬಂದಾಳೆ. ಅಯ್ಯೋ ಹ್ಞೂ ಕಣೆ. ಈ ಹುಡುಗಿ ಕೆಲಸ ಮಾಡೋಕ್ಕಾಗ್ಲಾರ್ದ ನಾವು ಬೇರೆ ಸುಖವಾಗಿ ಸಾಕ್ಬಿಟ್ವಾ, ಅಲ್ಲಿ ಕೆಲಸ ಮಾಡೋಕ್ಕಾಗ್ಲಾರ್ದ ಗಂಡು ಬಿಟ್ಟು ಬಂದಾಳು ನೋಡಿ. ಹೌದೇ, ಈಗಿನ ಕಾಲದಾಗ ಏನಕ್ಕ ಗಂಡ ಹೆಂಡತಿ ಜಗಳ 2 ದಿವಸ ಮನೆ ಬಿಟ್ಟು ಬರ್ತವೆ, ಮತ್ತೆ ಹೋಗಿ ಸೇರ್ಕಂತವೆ. ನಾವು ಹಂಗೆ ಅನ್ಕೊಂಡಿದ್ವಿ ಕಣೆ. ನಾನು ಬಿಡು ಬುದ್ಧಿ ಕಲ್ಸನ, ಬದುಕು ಮಾಡೋದು ಹೇಳ್ಕೊಟ್ಟು ಕಳ್ಸೋಣ ಅಂತ ನಾನು ಮಡ್ಡಿ ದಿನಸಿಗೆ ನೀರಿಗೆ ಬಟ್ಟೆ ಹೋಗಿ ಕರ್ಕೊಂಡು ಹೋದ್ನವ. ಅಲ್ಲಿ ನೀರು ಜೋರಾಗಿ ಹರಿತಿದ್ವು, ಮಳೆ ಬಂದಿತ್ತಲ್ಲ, ಮಳೆ ಬಂದಿತ್ತು ಅಂತ ಜೋರಾಗಿ ಹರಿತಿದ್ವಾ. ನಾನು ಎಲ್ಲ ಬಟ್ಟೆ ಹೋಗ್ದೆ, ಅಕ್ಕಿನೂ ಹೋಗೋದ್ಲು ಪಾಪ ಕುತ್ಕೊಂಡು. ಆಮೇಲೆ ಇಲ್ಲಿ ಜಾಲಾಡವ, ಇಲ್ಲಿ ನಿಂತ್ಕೊಂಡು ಅಂದೆ, ಆ ಕಲ್ಲು ಜಾರ್ಕೆ ಐತೆ ಅಂತ ಯಾರಿಗೆ ಗೊತ್ತು, ಜಾರಿ ಹೋಗ್ಬಿಡ್ಬೇಕಾ. ಈಗ ನಾವು ಹಿಡ್ಕೊಳಕ್ ಹೋದ್ರೆ ಸಿಗ್ಬೇಕಲ್ಲೇ, ನಮಗೆ ಬೇರೆ ಈಜು ಬರಲ್ಲ. ಅಯ್ಯೋ ಲಬ ಬಾಯಿ ಬಡ್ಕೊಂಡು. ಯಾರ ಪುಣ್ಯಾತ್ಮ ಕಣವ, 100 ವರ್ಷ ಆಯಸ್ಸು. ಅವನಿಗೆ 100 ವರ್ಷ ಆಯಸ್ಸಿರ್ಲಿ ಆ ದೇವ್ರು, ಮಕ್ಕಳು ಮನೆ ಹೆಂಡತಿ ಎಲ್ಲಾರನ್ನೂ ಸುಖವಾಗಿಡ್ಲವ. ಅವನ್ ಬಂದು ಕಾಪಾಡ್ದ ಪಾಪ. ಇವೆಲ್ಲ ಕೇಳಿದ್ರೆ ಗೌರಿ ಪುಣ್ಯ ಮಾಡಿರೋದಕ್ಕೆ ಕಣಕ ಬದುಕಿರೋದು ಅಂತ. ನೀರಾಗೆ ಮ್ಯಾಲಿಂದ ಬರ್ತೈತಲ್ಲ ಅದ್ರಾಗೆ ಹೋದರೆ ಯಾರು ಉಳಿದಿಲ್ಲ. ಅವನೆಲ್ಲ ಪುಣ್ಯಾತ್ಮ ಇದ್ದಾನೆ, ಹುಡುಗಿನ ಇಟ್ಕೊಂಡ್ ಬಂದ್ರನು. ದೇವ್ರು ಒಳ್ಳೇದು ಮಾಡ್ಲಿ ಕಣವ ಅವ್ರ ಕುಟುಂಬಕ್ಕೆ. ಅಕ್ಕ ಇನ್ನೊಂದು ಮತ್ ಕಣಕ, ನಿನಗಿನ್ನು ಮೊನ್ನೆನೂ ಹುಷಾರಾಗಿತಿ ಅಂತೀಯ, ಕೊಡ ಇಟ್ಕೊಂಡ್ ಬಂದದ್ಲು ಗೌರಿ ನೀರು ತರಕ್ಕೆ. ಕಣೆ, ಈಗ ಅದೇ ವಿಚಾರಕ್ಕೆ ನನ್ನ ಸೊಸೆ ಕರೆದು ಬೈದು ಬೇಜಾರು ಮಾಡ್ಕೊಂಡು ಕುತ್ಕೊಂಡಿದ್ದೆ ಕಣೆ. ನಾವು ಸೊಸೆಯರ್ನ ಹೆಣ್ಮಕ್ಳಲ್ಲ, ನನ್ನ ಹೆಣ್ಮಕ್ಳನ್ನ ಬೇರೆ ಮನೆ ಕೊಟ್ಟಿನಿ, ಇವರೇ ಹೆಣ್ಮಕ್ಳು ಅಂತ ನಾವು ನೋಡ್ಕೊಂತೀವಿ, ಅವ್ರಿಂತ ಬದುಕು ಮಾಡ್ತಾರೆ. ಭಾಳ ಬೇಜಾರಾಗ್ಬಿಡ್ತು ಕಣೆ ಇದನ್ನ ಕೇಳಿ. ಆ ಹುಡುಗಿ ನೀರು ತರಕ್ಕೆ ಹಚ್ಚಿದಾಳೆ. ಹೋಗ್ಲಿ ಬಿಡ್ಸಾರ್ದಕ್ಕ, ಏನೋ ಗೊತ್ತಿಲ್ದಲೆ ಮಾಡಿದಾಳೆ, ನೀನು ಬೇಜಾರು ಮಾಡ್ಕೋಬೇಡ. ನಾನು ಊರಾಗಿಲ್ದಾಗ ಏನೇನೋ ನಡೆದೋಯ್ತೆ. ಹ್ಞೂ ಕಣೆ, ತಡಿ ಟೀ ಕುಡಿ ಅಂತೆ. ಇಲ್ಲ ಕಣಕ್ಕ ಬೇಡ, ನನಗಿದನ್ನು ಕೇಳಿ ಯಾಕೋ ಒಂಥರ ಹೊಟ್ಟೆಗೆಲ್ಲ ತೊಳಸ್ದಂಗೆ ಆಗ್ತೈತೆ. ಹೋಗಿ ಮನೆಗೆ ಸುಧಾರಿಸ್ಕೊಂತೀನಿ. ದೇವರು ಎಂತೆಂಥರಿಗೆ ಎಂತೆಂಥ ಶಿಕ್ಷೆ ಕೊಡ್ತಾನೆ. ಅಲ್ಲೇ ಒಂಚೂರು ಟೀ ಕುಡ್ದೋಗಿ ಬರ್ತೀನಿ ತಾಳಕ್ಕ, ಇನ್ನೊಂದು ದಿವಸ. ನನಗೇನಿದು ಹೊಸ ಮನೆ ಏನಕ್ಕ. ಸರಿ ತಾಳವ. ಪಾಪ ಶಾರದಕ್ಕ ನೋಡಿದ್ರೆ ಹೊಟ್ಟೆನೇ ಉರಿತತೆ. ಹಿಂಗೆ ತಮಾಷೆ ಮಾಡ್ಕಂತ ನಮ್ಮ ಜೊತೆಗೆಲ್ಲ ಹೆಂಗಿರೋದು, ಹೊಟ್ಟೆ ಉರಿತೈತೆ ನೋಡೋಕ್ಕೆ. ಆ ದೇವರು ಎಲ್ಲಾದನ್ನೂ ಕೊಡ್ತಾನೆ, ಯಾವ್ದಾರ ಒಂದು ಕೊರಗೆ ಕೊಡ್ತಾನೆ ಅಂತಾರಲ್ಲ, ಅದು ನಿಜಾನೇ. ನಮ್ಮ ಅತ್ತಿಗೆ ಸರಿಯಾದ ಪಾಠ ಕಲಿಸ್ಬೇಕು. ಹೆಂಗೆ ಬೇಕಂಗೆ ಬೈತೈತೆ ಅವಳು ಮುಂದೆ. ಒಂದು ಕೊಡ ನೀರು ತರಿಸಿದ್ದೆ ಒಂದು ಅಪರಾಧ ಅನ್ನಂಗೆ ಮಾತಾಡ್ತಿತ್ತಲ್ಲ, ಅದಕ್ಕೆ ಮತ್ತೆ ಈ ಗಂಡು ಮನೆ ಬಿಟ್ಟು ಬಂದಿರೋದು. ನಮ್ಮ ಅಮ್ಮಗಾರ ಫೋನ್ ಮಾಡೋಣ, ನಮ್ಮ ಅಮ್ಮಗೆ ಫೋನ್ ಮಾಡಿ ಎಲ್ಲ ವಿಷಯ ಹೇಳ್ತೀನಿ. ಯಾಕೆ ರಿಂಗ್ ಆಗ್ತೈತೆ, ನಮ್ಮ ಅಮ್ಮ ಎತ್ತುತ್ತಾನೆ ಇಲ್ಲ. ಅಯ್ಯೋ ನನ್ನ ಮಗಳು ಫೋನ್ ಮಾಡ್ತದಾಳೆ. ಹಲೋ ತಗ, ನಿನಗೂ ನಾನು ಬೇಡ ಅದೇ, ಎಷ್ಟೊತ್ತಾತು ಫೋನ್ ಮಾಡಕ್ಕೆ ಹಿಡಿದು, ಫೋನ್ ಎತ್ತುತ್ತೀಯಾ? ಯಾಕವ, ಯಾಕೆ ಏನಾಯ್ತು? ನಾನಲ್ಲಿ ಒಳಗೆ ಅಡುಗೆ ಮಾಡ್ತಿದ್ದೆ, ರಿಂಗ್ ಆಗಿರೋದೇ ಕೇಳಿಸಿಲ್ಲ. ಈ ತಿತ್ಲಾಗಲ್ಲ ಸರಿಯಾಗಿ ಕಿವಿನೂ ಕೇಳಿಸಲ್ಲ ಕಣವ. ಇಲ್ಲಿ ಮದುವೆ ಮಾಡಿ ಕೊಟ್ಬಿಡ್ರಿ, ಇಲ್ಲಿ ಕಷ್ಟ ಸುಖ ಏನಾದರೂ ನಾವೇ ನೋಡ್ಕೋಬೇಕು. ಒಂದು ದಿವಸ ಬಂದು ಕೇಳ್ತೀಯಾ? ಅಯ್ಯ ನಾವೇನು ಬಡವ್ರ ಮನೆ ಕೊಟ್ಟಿವಿ, ನಾವು ಬೇಕಾದಷ್ಟು ಆಸ್ತಿ ಐತೆ ಅಂತ ಮನೆ ಕೊಟ್ಟಿವಿ, ಯಾಕಂಗೆ ಮಾಡ್ತೀಯ? ಆಸ್ತಿ ಐತೆ ತಗೊಂಡು ಏನು ಮಾಡೋಣ? ನಮ್ಮ ಅತ್ತೆ ಹೆಂಗೆ ಬೇಕಂಗೆ ಮಾತಾಡ್ತಿದ್ ಗೊತ್ತಾ? ಬಂದು ಕೇಳ್ತೀಯ ಇಲ್ಲಿ ನೀನು? ಏನಂತ ನಿಮ್ಮ ಅತ್ತೆದು? ಮಾಡಾಕಿ ತಿಂದಿರೋ ಅನ್ನಕ್ಕೆ ಬರಲ್ಲೇ, ಮಾಡಿ ಹಾಕ್ತೀಯನಾ? ಅದಕ್ಕಂಗೆ ಮಾಡ್ತಾಳೆ ಮತ್ತೆ. ಹ್ಞೂ ಮತ್ತೆ ಮಾಡಿ ಹಾಕ್ತೀನಲ್ಲ, ತಿಂದಂಗೆ ಆಯ್ತೆ. ಏನು ಮಾಡ್ದೆ ಅಂತದ?
ನಿನಗೆ ಯಾಕೆ ಬೈದಿದ್ದು ಮತ್ತೆ? ಇಷ್ಟ್ರಾಗೆ ಬಂದ್ಬಿಟ್ಲು. ಮದುವೆ ಮಾಡ್ದಾಗಿಂದ ಬರೀ ಬೈಯೋದು ಕೆಲಸ ಮಾಡಿಸ್ಕೊಳೋದು. ನಮ್ಮ ನಾದಿನಿ ಬಂದಾಳೆ. ಆಕೆ ಯಾಕೆ ಬಂದ್ಲು ಇಲ್ಲಿಗೆ? ಅದೊಂದು ದೊಡ್ಡ ಕತೆ, ಎಲ್ಲ ಹೇಳ್ತೀನಿ ನೋಡು. ನೋಡು, ಇಷ್ಟೆಲ್ಲ ಆತು. ಹೌದಾ, ಇಷ್ಟೆಲ್ಲ ಆಗಿತ್ತಾ? ನನಗೊಂದು ವಿಷಯ ಫೋನ್ ಮಾಡಿ ಹೇಳಿಲ್ಲ ನೀನು? ಆಸ್ಪತ್ರೆಗೆ ಹೋಗೋದು, ಅಡುಗೆ ಮಾಡೋದು, ಯಾರವ ನಿನಗೆ ಫೋನ್ ಮಾಡ್ಕೊಂತ ಕುತ್ಕಂದ್ರೆ ಇದ್ರ ಮಧ್ಯೆ ನೀನು ಫೋನ್ ಮಾಡೋಕ್ಕೆ ನೆನಪು ಬಂದಿಲ್ಲ ನನಗೆ. ಪಾಪ ನನ್ನ ಮಗಳು ಎಷ್ಟು ಕೆಲಸ ಮಾಡ್ತಾಳಲ್ಲಿ, ಮತ್ತು ನಿಮ್ಮ ಮತ್ತೆ ಬಿಡಲ್ಲವ. ಹಂಗೆ ಹಿಂಗೆ ಅಂತತಿ. ಆಕಿ ಮಗಳು ಜೀವನ ಮಾಡೋಕ್ಕಾಗಲ್ಲ, ಗಂಡನ್ ಬಿಟ್ಟು ಬಂದದಾಳೆ. ಅದನ್ನೇ ಎಲ್ಲಾರ ನೀನು ಮಾಡಿದ್ರೆ ನನಗೆ ಏಸ್ ಮಾತಾಡಾಳೆ ಫೋನ್ ಮಾಡಿ ಮತ್ತೆ ಅಂತಾಳು ಇಂತಾಳು. ಇದೇ ಬುದ್ಧಿ ಕಲ್ಸಿರೋದು ಕಣಮ್ಮ. ನಾನು ಆಗತ್ತಿಗೆ ಮನೆಗೆ ಹೋಗ್ತದೀನಿ. ನನಗಂತೂ ಅಲೆ ಸಾಕಾಗಿ ಹೋಗಿತ್ತೆ. ಸಾಕು ಇನ್ನು ಜೊತೆಗಿರೋದು. ನಿನ್ನ ಗಂಡು ಬುದ್ಧಿ ಹೇಳಿ ಕರ್ಕೊಂಬ ಹೊರಗೆ. ನನ್ನ ಗಂಡು ನನ್ನ ಮಾತು ಕೇಳಿದ್ರೆ ಯಾಕೆ ನನಗೆ ಇಂಥ ಪರಿಸ್ಥಿತಿ ಬರೋದು? ಇವತ್ತು ಬರಲಿ, ಎರಡರಾಗೊಂದು ತೀರ್ಮಾನ ಆಗ್ಬೇಕು. ಇವತ್ತಿಲ್ಲ ಇಲ್ಲಿರ್ಬೇಕು, ಇಲ್ಲ ಬೇರೆ ಆಗ್ಬೇಕು. ನಾನು ತವ್ರ ಮನೆಗೆ ಬಂದು ಕುತ್ಕೊಂತೀನಿ, ಏನಾರ ಮಾಡ್ಕಂಡು. ತವ್ರ ಮನೆಗೆ ಬರ್ತೀಯಾ? ಅಯ್ಯೋ ದೇವ್ರಿ, ಹಂಗಲ್ಲ ಕಣವ, ತವ್ರ ಮನೆ ಬರಬಾರ್ದು. ಗಂಡು ಮನೆಯಿಂದ ಅಲ್ಲೇ ಗಂಡನ ಜೊತೆ ಗುದ್ದಾಡ್ಕೊಂಡು ಬೇರೆ ಮನೆ ಮಾಡ್ಕ. ನಾನು ಬರ್ತೀನಿ ನಿನಗೆ ಎಲ್ಲ ಜೋಡಿಸ್ಕೊಡಕ್ಕೆ. ಪಾತ್ರೆ ಪಡಗ ಎಲ್ಲ ಜೋಡಿಸ್ಕೊಡ್ತೀನಿ. ನಿನ್ನ ಆಸ್ತಿ ಏನೇನು ಬರ್ತೈತೆ ಎಲ್ಲ ಪಾಲಿಂದ ಇಸ್ಕೊಂಡು, ಮನೆಗೆ ಸಾಮಾನು ಅದಾವಲ್ಲ ಅದ್ರಾಗ ಅರ್ಧ ಇಸ್ಕೊಂಡು ಆಕೆ ಸಾಕ್ಲಕ್ಕೆ. ಇನ್ನೊಬ್ಳದಲ್ಲ ಅತ್ತೆ ಮಾವನ್ ಸಾಕತ್ತಿರ್ಲಿ. ಮಳ್ಳಿ ಎಲ್ಲ ಅರ್ಧಕ್ಕರ್ಧ ಕೆಲಸ ನಾನೇ ಮಾಡಿರ್ತೀನಿ. ಮ್ಯಾಲಿಂದ ಮಾಡಿ ಎಲ್ಲರ ಹತ್ರನೂ ಸೈ ಅನ್ಸ್ಕೊಂತಾಳೆ. ಎಲ್ಲರೂ ನನಗೆ ಬೈತಾರೆ. ನೋಡಿದೀನಿ ತಗ ಆಕೆ ಎಂಥ ಮಳ್ಳಿ ಅಂತ ನೋಡಿದೀನಿ ತಗ. ನಾನು ಫಸ್ಟ್ ನೀನು ಆಕೆ ಸಾಕದ್ಲ ಅತ್ತೆ ಮಾವನ್ನ, ನಿನ್ನ ಗಂಡನ ಕರ್ಕೊಂಡು ಹೊರಗೆ ಬಾ. ನಾನದೀನಿ. ಎಲ್ಲ ಪಾತ್ರೆ ಪಡಗ ಏನೇನು ನಿನಗೆ ಬರ್ತೈತೆ ಅರ್ಧ ಭಾಗ ಎಲ್ಲ ಇಸ್ಕೊಂಡು ಬಾ. ಏನೊಂದು ತುಂಡು ಜಾಸ್ತಿ ಕೊಡ್ಬೇಡ ಅವಳಿಗೆ. ಅಯ್ಯ, ನಾನೆಲ್ಲಿ ಬರೋಣಮ್ಮ? ಬಂದು ಬೇರೆ ಮನೆ ಬಾಡಿಗೆ ಕಟ್ಟಕ್ಕೆ ಹಾಕುತ್ತಾ? ನಿನ್ನ ಗಂಡ ಕಟ್ತಂತಗ. ಹಿಂಗೆ ಕಮ್ಮಿ ಆಸ್ತಿ ಬರ್ತೈತೆ ಅಂತ ತಿಳ್ಕೊಂಡೀಯಾ? ಭಾಗ ಮಾಡಿದ್ರೆ ಹೊಲ್ದ ಪಲ್ದ ತೋಡ್ತಾ ಬರ್ತತಲ್ಲ ಅದನ್ನ ತಗೊಂಡು ಕಟ್ತಾನೆ. ನೀನೇನು ತಲೆ ಕೆಡ್ಸ್ಕೊಬೇಡ, ನಾನದೀನಿ. ಅಯ್ಯೋ ಅಮ್ಮ, ಬಂದಾಗತ್ತೇವ್ರು. ಇಡು ಫೋನ್, ಆಮೇಲೆ ಮಾಡ್ತೀನಿ. ಹೌದಾ? ಅಳೋದು ಕರೆಯೋದು ಮಾಡು ಚೆನ್ನಾಗಿ. ನಿನ್ನ ಗಂಡ ಬೇರೆ ಮನೆ ಮಾಡಂಗೆ. ಇಡು ಫೋನ್. ಸರಿ ತಗ, ಸರಿ. ಅಯ್ಯೋ, ಯಾಕೆ ಹೇಳ್ತದೀರ ಅಡಿ? ಏನಾಯ್ತು? ನನ್ನ ಮದುವೆ ಮಾಡ್ಕೊಂಬಂದು ನನ್ನ ಜೀವನನೇ ಹಾಳು ಮಾಡಿಬಿಟ್ರಿ. ಏನಾಯ್ತು ಹೇಳಿ, ವಿಷಯ ಏನು ಹೇಳಿ? ನನಗಂತೂ ನಿನ್ನ ಕಾಲಾಗಂತೂ ಸಾಕಾಯ್ತು. ನನಗೆ ಅದು ಬೇಕು, ನನಗಿದು ಬೇಕು, ನನಗೆ ಹಿಂಗಂದ್ರು ಹಂಗಂದ್ರು. ಇದು ಬಿಟ್ಟರೆ ನಿಂದು ಏನೈತೆ? ಹೊರಗೆ ಹೋದ್ರು ನೆಮ್ಮದಿಲ್ಲ, ಮನೆಗೆ ಬಂದರೂ ನೆಮ್ಮದಿಲ್ಲ. ಹೋಗ್ರಿ, ನಂದೇನು ಕೇಳಬೇಡ್ರಿ, ಹೋಗ್ರಿ ನೀವು. ಹೇಳ್ತದೆ ಹೇಳು. ಯಾಕೆ ಹೇಳು? ಮತ್ತೆ ನಿಮ್ಮಮ್ಮ ಬೈದ್ಬಿಡ್ತು. ಅಮ್ಮ ಬೈತಾ? ಯಾಕೆ ಬೈತು? ಸುಮ್ಮನೆ ಬೈಯಲ್ಲ ಹಂಗೆ. ನಾನು ಮೊನ್ನೆ ಮೆಟ್ಲು ಮೇಲಿಂದ ಬಿದ್ದು ಕಾಲು ನೋವಾಗಿತ್ತಾ, ಗೌರಿನೇ ಎಪ್ಸಿದ್ರು. ನೀರು ತರಬೇಕು, ನೀರು ತರಕ್ಕೆ ಹೋಗ್ತೀನಿ ಗೌರಿ ಅಂತ ನಂದೆ ಸುಧಾರಿಸ್ಕೊಂಡು. ಅದಕ್ಕೆ ಗೌರಿ ಏನಂದ್ಲು, ಇಲ್ಲ ಅದಕ್ಕೆ ನೀವು ಕುತ್ಕೊಳ್ರಿ, ನಾನೇ ತರ್ತೀನಿ, ನನಗೂ ಮನೆ ಕುಂತು ಬೇಜಾರಾಗುತ್ತೆ, ನಾನೇ ತಂದಾಕ್ತೀನಿ ಅಂತಂದು ಒಂದು 3-4 ಕೊಡ ಅಷ್ಟೇ. ಅದು ಜಗ್ಗ ಹತ್ರ ಹೋಗಿ, ಅದು ಜಗ್ಗಂಗಿಲ್ಲ ಏನಿಲ್ಲ, ಈಗ ಬಟನ್ ಮಾಡಿಸಿದಾರ, ಬಟನ್ನ ಒತ್ಕೊಂಡು ಒಂದು 4 ಕೊಡ ಒತ್ಕೊಂಬಂದಾಳೆ. ಅದಕ್ಕೆ ನಿಮ್ಮಮ್ಮ ಗೊತ್ತಾಗಿ ಹೆಂಗ್ ಬೇಕಂಗೆ ನನಗೆ ಬೈಬಾರ್ದು ಬೈಗಳೆಲ್ಲ ಬೈದ್ಬಿಡ್ತು. ಹೌದೇ? ಮತ್ತೆ ಪಾಪ ಹುಷಾರಿಲ್ಲ, ದುಡ್ಗಿ ಕಳ್ಸಿದೀಯಲ್ಲೇ. ನೀರಿಲ್ಲ ಅಂದಿದ್ರೆ ಹೋಗೋದು. ಯಾಕೆ ಕಳ್ಸಕ್ಕೆ ಹೋದೆ ಅಕ್ಕಿನ್ನ? ಎದ್ರಾಗೂ ನೀರು ಇರ್ಲಿಲ್ಲ ಕಣ್ರಿ. ಅದಕ್ಕೆ ನಾನೇನು ಅವಳೇನು ಕಳಿಸ್ಬೇಕು ಅಂತ ಕಳಿಸ್ಲಿಲ್ಲ. ಹೋಗವ, ನಾನೇ ತರ್ತೀನಿ, ನೀನು ಹೋಗು ಮಕ್ಕ ಅಂತ ಹೇಳ್ದೆ. ಅದಕ್ಕೆ ಯಾಕೆ ಇಲ್ಲ, ಅದಕ್ಕೆ ನಿಮಗೆ ಕಾಲು ನೋವು ಐತೆ, ಮತ್ತೆ ಏನಾರ ಆಗಿರತ್ತು, ಎಲ್ಲಾರ ಬಿದ್ದಿರಾ ಅಂತ 4 ಕೊಡ ತಂದ್ಲು. ಅದಕ್ಕೆ ನಿಮ್ಮ ಅಮ್ಮ ಆ ಥರನ ಬೈಯೋದು, ಬದುಕಲೇಬಾರ್ದು, ಏನಾರ ಮಾಡ್ಕೊಂಬಿಡೋಣ ಅಂತ ಮಾಡಿದ್ದೆ. ಅಷ್ಟೊತ್ತಿಗೆ ನೀವು ಬಂದ್ರಿ. ಅದಕ್ಕೆಲ್ಲ ಸಿಟ್ಟಾಗ್ತಾರೇನೆ. ದೊಡ್ಡಲ್ಲೊಂದು ಮಾತು ಅಂತಾರೆ, ಏನ ಆಕೆ ಹುಷಾರಿರ್ಲಿಲ್ಲ ಅಂತ ಅಂದಿದ್ದೆ, ಅದಕ್ಕೆ ಹಿಂಗೆ ಅಳ್ತಾರ? ನಾನು ಇಲ್ಲಿರಲ್ಲ, ನನಗೆ ಬೇರೆ ಮನೆ ಮಾಡಿ ಕರ್ಕೊಂಡು ಹೋಗ್ರಿ. ಬೇರೆ ಮನೆ? ಅಯ್ಯೋ ಅಯ್ಯೋ, ಇದೇ ಐತಲ್ಲೇ ಮರಗಿತ್ತಿ, ದೊಡ್ಡ ಮನೆ. ಇದ್ರಾಗೆ ಎಲ್ಲಿ ಕೂಗಿದ್ರೆ ಎಲ್ಲಿ ಕೇಳಿಸ್ತತಿ ಅನ್ನೋದೇ ಗೊತ್ತಿಲ್ಲ ಅಂತ ಮನೆಗಿದ್ದು ಮತ್ತೆ ಬೇರೆ ಮನೆ ಅಂತೀಯಲ್ಲ. ಅಂದ್ರೆ ನಾನು ನಮ್ಮ ಅಪ್ಪ ಅಮ್ಮರ ಮನೆಗೆ ಹೋಗಿ ಇದ್ದು ಬಿಡ್ತೀನಿ. ನಿಮ್ಮ ಅಂತರ್ ಕಟ್ಕೊಂಡಿರೋದು ಬೇಡ, ಏನು ಬೇಡ, ನನಗೆ ಯಾವ ಖುಷಿನೂ ಬೇಡ. ಇಲ್ಲ, ನಾನು ಮಾತ್ರ ಯಾವುದೇ ಕಾರಣಕ್ಕೂ ಬೇರೆ ಮನೆಗೆ ಕರ್ಕೊಂಡು ಹೋಗಲ್ಲ. ಇರೋದಾದ್ರೆ ಇರು, ಇರೋದ್ರೆ ನಿಮ್ಮ ಅಪ್ಪರ ಮನೆಗೆ ಹೋಗು. ಎಷ್ಟು ಹೇಳಿದ್ರು ಅಷ್ಟೇ, ದಿಸಾ ಮನೆಗೆ ಬರೋಂಗಿಲ್ಲ. ಬೇರೆ ಮನೆ ಮಾಡೋಣ. ಏನಾಗಿತ್ತು ಏನಂಗೆ ಮಾಡ್ತಾಳ. ಈಕಿದಾಗ ಬರಲೇಬಾರ್ದು. ಆಕಿ ಮನೆಗೆ ಹೋಗೋಣ ಅಂದರೆ ಆಕಿ ಗಂಡು ಬಂದು ಕುತ್ಕೊಂಡಾನೆ. ಹೋಗಿದ್ದಾನೆಲ್ಲ ನೋಡಿ ಮಾತಾಡ್ಸ್ಕೊಂಬರ್ತೀನಿ. ಆಕಿ ಮಾತಾಡ ನನಗೆ ನೆಮ್ಮದಿ ಆಗತ್ತೆ. ಇಕ್ಕಿ ಕಾಲದಾಗ ನನಗೆ ಸಾಕಾಗಿ ಹೋಗಿತ್ತಲೆ. ಎನ್ನಾಗೆ ಹುಟ್ಟಬಾರ್ದು. ಅಲ್ಲ, ಅಮ್ಮ ನೋಡಿದ್ರೆ ಬೇರೆ ಮನೆ ಮಾಡ್ಕ ಅಂತತೆ, ಇವ್ರು ನೋಡಿದ್ರೆ ಬರಲ್ಲ ಅಂತಾರೆ. ನಾನು
ಏನು